ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ನಿಜವಾಗಿಯೂ ವಿಜಯ ಸಾಧಿಸಿದರೂ ಸಹಿತ ಅವಕಾಶ ಕೊಡ್ತಾ ಇಲ್ಲ ರಾಜ್ಯಪಾಲರು. ಎರಡನೇ ಸಲ ಭೇಟಿ ಆದರೂ ಸಹಿತ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ದೊಡ್ಡ ಪಕ್ಷವನ್ನು ಕರಿಬೇಕಾಗಿತ್ತು. ಮಾಡಪ್ಪ ಫಾರ್ಮೇಷನ್ ಗೌರ್ಮೆಂಟು 8 ದಿವಸ 10 ದಿವಸದಲ್ಲೇ ನಿಮ್ಮದು ಏನಪ್ಪ ಅಂತಂದ್ರೆ ಮೆಜಾರಿಟಿ ತೋರಿಸ್ರಿ ಅಂತ ಹೇಳಿ ಮುಗಿಸಿದ್ರೆ ಮುಗಿದೋಗ್ಬಿಡೋದು. ಆದರೆ ಈ ನಮ್ಮ ಗೋವಾದ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ BJP ಅವರು ಯಾಕೆ ಅದನ್ನಂತ ಇಲ್ಲ 118 ತೊಗೊಂಡ ಬರ್ರಿ ಆಗ ನಾನು ಕೊಡ್ತೀನಿ ಅಂತ ಯಾಕೆ ಹೇಳ್ತಾ ಇದ್ದಾರೆ? ಇದು ಇವತ್ತು ಭಾಳ ಮೂಲಭೂತ ಪ್ರಶ್ನೆ ಇದೆ. ಯಾಕಂದರೆ ಹಲವು ರೂಮರ್ಸ್ ಅಲ್ಲಿದ್ದು ಬರ್ತಾ ಇದ್ದಾವೆ. ಮಧ್ಯದಾಗೆ 107 ಜನ ಅಥವಾ 2 ಜನ ಅಲ್ರಿ ಎಲ್ಲ ಶಾಸಕಾಂಗ ಏನು ಮೆಂಬರ್ಸ್ ಇದ್ದಾರೆ, ಶಾಸಕರಿದ್ದಾರೆ, ಅವರೆಲ್ಲ ಒಟ್ಟಿಗೆ ರಾಜೀನಾಮೆ ಕೊಡಬೇಕಂತೇಳಿ ಒಂದು ಕಡೆ ಅದ. ಇನ್ನೊಂದು ಕಡೆ ಅವ್ರು ಕೊಟ್ಟರೆ ಕೊಡಲಿ, DMK ಅಣ್ಣಾ DMK ಎರಡೂ ಒಂದಾಗೆ ನಾವು ಗೌರ್ಮೆಂಟ್ ಫಾರ್ಮೆಟ್ ಮಾಡೋಣ ಅಂತ ಮತ್ತೊಂದು ಚರ್ಚೆ ರೂಮರ್ಸ್ ಬರ್ತಾ ಇದ್ದಾವೆ. ಇವೆಲ್ಲ ಯಾಕೆ ಬರ್ತಾ ಇದ್ದಾವೆ? ಯಾಕಂದ್ರೆ ಎಲ್ಲರೂ ಅವ್ರವ್ರ ಸಿದ್ಧಾಂತಕ್ಕೆ ಕಟಿಬದ್ಧ ಆಗಿದ್ದಾರೆ. ಜೊತೆಗೆ ವಿಜಯ್ ಅವರನ್ನು ಬೆಳೆದು ಬಿಟ್ಟರೆ ತಮಿಳುನಾಡಿನ ಮುಂದಿನ ಒಂದು ದಶಕೋ 2 ದಶಕೋ ಅವ್ರು ಆಳೋದು ಗ್ಯಾರಂಟಿ ಅನ್ನುವಂಥ ಒಂದು ವಾತಾವರಣ ಭಯ ಮೂಡಲಿಕ್ಕೆ ಶುರು ಆಗಿಬಿಟ್ಟದ ಅಣ್ಣಾ DMK ಅವರಿಗೆ. ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡ್ಯದ 5 ಜನರ ಕಾಂಗ್ರೆಸ್ಸರ ಒಂದು ಗುಂಪು, ಶಾಸಕ ಗುಂಪು ಸಪೋರ್ಟ್ ಮಾಡ್ಯದ. ಅದು ಸಹಿತ ಇವ್ರ ಜೊತೆಗೆ ರಾಜೀನಾಮೆ ಕೊಟ್ಟರೆ ಇಲೆಕ್ಷನ್ಗೆ ಹೋದ್ರೆ ರಾಜೀನಾಮೆ ಕೊಟ್ಟು ಮಾಡೋದು ಮುಂದೇನು ಇಲೆಕ್ಷನ್, ಇಲೆಕ್ಷನ್ ಆಗ ಅವರು ಈ DMK ಅಣ್ಣಾ DMK ಅವ್ರು ಕೂತ್ಕೊಂಡು ಸರ್ಕಾರ ರಚನೆ ಮಾಡಿದರೆ ಏನಾಗ್ಬೋದು? ಇದು ಭಾಳ ಮಹತ್ವದ ಪ್ರಶ್ನೆ. ಇವತ್ತು ಏನಾದರೂ ಕೂಡಿ ಇವತ್ತು ಗೌರ್ಮೆಂಟ್ ಫಾರ್ಮೇಷನ್ ಮಾಡಿದರೆ ಮುಂದಿನ ದಿನದಲ್ಲಿ ಎರಡೂ ಪಕ್ಷಗಳು ನಿಶ್ಚಿತವಾಗಿ ಹೊಡೆತ